ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅನ್ನದ ಜೊತೆ ಸಿಂಪಲಾಗಿ ಬೇಳೆ ಸಾರು ಮತ್ತು ಕ್ರಿಸ್ಪಿ ಬೆಂಡೆಕಾಯಿ ಮಾಡಿದ್ದೆ ಫ್ರೆಂಡ್ಸ್. ಈ ರೀತಿ ಬಿಸಿ ಬಿಸಿ ಅನ್ನ, ತುಪ್ಪ, ಸ್ವಲ್ಪ ನಿಂಬೆಹಣ್ಣು, ಬಿಸಿ ಬಿಸಿ ಬೇಳೆ ಸಾರು, ಕ್ರಿಸ್ಪಿ ಬೆಂಡೆಕಾಯಿ ಕಾಂಬಿನೇಷನ್ ಬೆಸ್ಟ್ ಆಗಿತ್ತು ಫ್ರೆಂಡ್ಸ್. ಭಾಳನೇ ಟೇಸ್ಟ್ ಆಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲೇ ಕುಕ್ಕರ್ ಒಳಗೆ ತೊಗರಿಬೇಳೆ ತೊಗೊಂಡೀನಿ. ತೊಗರಿಬೇಳೆನ ನಾನು ಒಂದು 2 ಸತಿ ಸ್ವಚ್ಛಗೆ ತೊಳೆದೀನಿ. 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಅದಕ್ಕೆ ಸಾಕಾಗೋಷ್ಟು ನೀರು ಹಾಕ್ಕೊಂಡು ಹೆಚ್ಚಿಟ್ಟಿರೋ ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಕ್ಕರ್ನ ನಾವು ಮುಚ್ಚಿಟ್ಟು 4-5 ಸೀಟಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. 4-5 ಸೀಟಿಗೆ ಸಾಫ್ಟಾಗಿ ಬೆಂದ್ಬಿಟ್ಟಿರ್ತೈತಿ ತೊಗರಿಬೇಳೆ. ನೋಡಿರಿ, ಚಲೋ ಸಾಫ್ಟ್ ಆಗಿತ್ತು. ಈಗ ಒಂದು ಸತಿ ನಾವು ಟೊಮ್ಯಾಟೊನ ಮತ್ತು ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಚಮಚದ ಸಹಾಯದಿಂದ. ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. ನಾನಿಲ್ಲೇ ಒಗ್ಗರಣೆ ಮಾಡಿಟ್ಟಿದ್ದೆ. ಒಗ್ಗರಣೆಗೆ ನಾನು ಸಾಸಿವೆ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಟ್ಟಿದ್ದೆ. ಅದನ್ನು ಸೇರಿಸ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದು ಕುದಿ ತೆಗೆಸ್ಕೊಂಡ್ಬಿಟ್ರೆ ನಮ್ದು ಸಿಂಪಲಾಗಿ ಬೇಳೆ ಸಾರು ರೆಡಿ ಆಗೈತಿ ಫ್ರೆಂಡ್ಸ್. ಈಗಿಲ್ಲ ನಾವು ಕ್ರಿಸ್ಪಿ ಬೆಂಡೆಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊಂಬಿಡೋಣ. ನೋಡಿರಿ, ಇಲ್ಲೇ ನಾನು ಬೆಂಡೆಕಾಯಿನ ಸ್ವಚ್ಛಕ್ಕೆ ತೊಳೆದು ಒಂದು ಒಣ ಅರ್ಬಿಲೆ ಚಲೋ ತಂಗ ಒರೆಸ್ಕೊಂಬಿಟ್ಟೇನಿ. ಅಂದರೆ ಬೆಂಡೆಕಾಯಿ ಡ್ರೈ ಇದ್ರೆ ಬೇಗ ಕ್ರಿಸ್ಪಿ ಆಗ್ತಾವೆ ಅಂಥೇಳಿ ಈ ರೀತಿ ನಾನು ಕಟ್ ಮಾಡ್ಕೊಂಡೇನಿ. ನೋಡಿರಿ ಫ್ರೆಂಡ್ಸ್, ತಿಳುವಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಕ್ರಿಸ್ಪಿ ಆಗ್ತಾವೆ. ಕಟ್ ಮಾಡಿರೋ ಎಲ್ಲ ಬೆಂಡೆಕಾಯಿನೂ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಖಾರದ ತಕ್ಕಂಗೆ ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಬೀಜ ಪುಡಿ ಹಾಕ್ಕೊಂಡೇನಿ. ಎಲ್ಲ ಬೇಸಿಕ್ ಮಸಾಲೆ ನಮ್ಮ ಕಡೆ ಏನಿರ್ತಾವ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಆಮ್ಚೂರು ಪೌಡರ್, ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ ಫ್ರೆಂಡ್ಸ್. ಮತ್ತು ಕಡ್ಲೆ ಹಿಟ್ಟು ಹಾಕ್ಕೊಂಡು ಇದನ್ನು ಚಲೋ ತಂಗ ಒಂದು 2-3 ನಿಮಿಷ ನಾವು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಬೆಂಡೆಕಾಯಿ ಎಲ್ಲ ಮಸಾಲೆ ಚಲೋ ತಂಗ ಇರ್ಕೊಳ್ಳಿ ಅಂಥೇಳಿ ಒಂದು 2-3 ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಆಲ್ರೆಡಿ ಎಣ್ಣೆ ಬಿಸಿಗಿಟ್ಟಿದ್ದೆ. ಚಲೋ ಬಿಸಿ ಎಣ್ಣೆ ಒಳಗೆ ನಾವು ಹಾಕ್ಕೊಂಡು ಚಲೋ ತಂಗ ಕೈಯಾಡಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಂಬಿಟ್ರೆ ನಮ್ದು ಕ್ರಿಸ್ಪಿಯಾಗಿರೋ ಬೆಂಡಿ ರೆಡಿ ಆಗೈತಿ ಫ್ರೆಂಡ್ಸ್. ಮಸ್ತ್ ಆಗಿತ್ತು ಕಾಂಬಿನೇಷನ್. ಟ್ರೈ ಮಾಡಿ ನೋಡಿರಿ.